ಬಟ್ ಇವತ್ತು ಪುಳಿಯೋಗರೆ ಮಾಡೋದು ಕೂಡ ತುಂಬ ಸುಲಭ ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಅದು ಕೂಡ ಸಾಂಪ್ರದಾಯಿಕವಾಗಿರುತ್ತೆ, ತುಂಬ ಶುದ್ಧತೆ ಇರುತ್ತೆ. 1/4 kg ಹುಣಸೆಹಣ್ಣು. ಹೌದು, ಓಕೆ ರೆಡಿ. ಶಿವಾರ್ಪಣ ಮಸ್ತು. ಎಸ್, ಇದು ಎಣ್ಣೆಯಲ್ಲಿ ಮಿಂದು ಫ್ರೈ ಆಗಬೇಕು. ಬೇಡ ಅಂದ್ರೂ ಕಲರ್ ಬಂದ್ಬಿಡುತ್ತೆ, ಬೇಡ ಅಂದ್ರೂ ನಿಮ್ಗೆ ಟೇಸ್ಟ್ ಸಿಗುತ್ತೆ, ಬೇಡ ಅಂದ್ರೂ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಆ ಥರ ಇದು ಕತೆ. ಅಲ್ಲಿ ಕೆಂಪು ಬೆಳಿ ಮೆಣಸಿನಕಾಯಿ, ಇಲ್ಲಿ ಬ್ರೌನ್ ಹುಣಸೆಹಣ್ಣು, ಡ್ರ್ 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 ಅಂತ ಎಲ್ಲ ಟರ್ನ್ ಆಗೋದು ಇಲ್ಲಿ. ಅಲ್ಲೇ ಟರ್ನಿಂಗ್ ಪಾಯಿಂಟ್, ಗೇಮ್ ಚೇಂಜರ್. ಟ್ರೈನಿಂಗ್ ಸಿಗುತ್ತೆ ಅಂದ್ರೆ ನಾನು ರೆಡಿ. ಹೌದಾ? ಹೌದು. ಫಸ್ಟ್ ನೀವೇ ನಮ್ಮ ಸ್ಟೂಡೆಂಟ್. ನೀವು ಸೆಲೆಬ್ರಿಟಿ ಸರ್, Yes. ಶೆಫ್ಗಳಲ್ಲಿ ಸೆಲೆಬ್ರಿಟಿ ನೀವು. ಸರ್, ದೇವಸ್ಥಾನದ ಪುಳಿಯೋಗರೆ ತರನೇ ಇದೆ, ಸೇಮ್ ಬಂದಿದೆ. ಸೇಮ್ ಬಂದಿದೆ. ನಿಮ್ಮ ಲುಕ್ಕಲ್ಲೇ ಹೇಳುತ್ತೆ ಅದು. ಹೌದಾ? ಕಾನ್ಫಿಡೆಂಟ್ ಲುಕ್. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಧ ಮಮ ಗರಿ ಧನಿ ರೆ ಸರಿ ಓಂ ತನ ತ. ನಮಸ್ಕಾರ ವಿಶ್ವವಂತಗಳೇ. ಶುಚಿ ರುಚಿ ಮಲ್ಲೇಶ್ವರಂ ಇಸ್ಮೇಲ್ ಅವರು ಇವತ್ತು ವಿಶೇಷವಾದ ಕಾರ್ಯಕ್ರಮ. ಯಾಕಂದರೆ ನಾವು ಎಕ್ಸಾಕ್ಟ್ಲಿ 2 ವರ್ಷ ಹಿಂದ್ಗಡೆ ಶಿವರಾತ್ರಿಗೆ ನಾವು ಈ ರೆಸಿಪಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. ಅವತ್ತು ನಾವು ಕೋಸಂಬರಿ ಮಾಡೋದು ತೋರಿಸಿದ್ವಿ ಶಿವರಾತ್ರಿ ಹಬ್ಬದಂದು. ಇವತ್ತು ಶಿವರಾತ್ರಿ ಬರ್ತಾ ಇದೆ, ನಾವು ರೈಟ್ ಟೈಮ್ ಅಂದರೆ ಸರಿಯಾದ ಸಮಯಕ್ಕೆ ಬಂದ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಇವರು ಪ್ರತಿ ಶಿವರಾತ್ರಿಗೆ ಇಲ್ಲಿ ಮೆರವಣಿಗೆ ಹೋಗುತ್ತೆ ಶುಚಿರುಚಿ ಮುಂದೆ ದೇವ್ರದ್ದು ಅದ್ಧೂರಿ ಜನಸಂದಣಿ ಇಲ್ಲಿ. ಇವರು ಪುಳಿಯೋಗರೆ ಪ್ರಸಾದ ಉಚಿತವಾಗಿ ಇಲ್ಲಿ ಹಂಚ್ತಾರೆ. ಸೊ ಅದೇ ಪುಳಿಯೋಗರೆಯ ಗೊಜ್ಜು ಮತ್ತು ಪುಳಿಯೋಗರೆ ಮಾಡೋದು ತೋರಿಸ್ತೀನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ. ಶಿವರಾತ್ರಿಗೆ ತೋರಿಸ್ಬಿಡೋಣ ಅಂತ ಹೇಳಿದ್ರು, ಬಂದಿದ್ದೀವಿ. ಬನ್ನಿ, ಇಸ್ಮಾಯಿಲ್ ಅವರ ಪುಳಿಯೋಗರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಬಾಂಧವ್ಯ ಆಯ್ತಲ್ಲ ಸರ್, ಶಿವರಾತ್ರಿ ಶುರುವಾಗಿತ್ತು, ಈಗ ಮತ್ತೆ ಶಿವರಾತ್ರಿ ಬಂದಿದ್ದೀವಿ ಅಲ್ವಾ? ಅದೇ ಪುಳಿಯೋಗರೆ ಕತೆ. ಶಿವರಾತ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಿದ್ರಿ. ಹೌದು, ಜಾತ್ರೆದೆಲ್ಲ ಫೋಕಸ್ ತಗೊಂಡು ಹೌದು. ಸಡನ್ಲಿ ನಮ್ಮ ಅಂಗಡಿ ಮಧ್ಯದಲ್ಲಿ ಕನೆಕ್ಟ್ ಆಗೋಯ್ತು. ಕರೆಕ್ಟ್. ಆವಾಗ ಶುರು ಆಗೋಯ್ತು. ಹೌದು, ಫಸ್ಟ್ ವಿಡಿಯೋ ನಾನು ಕೋಸಂಬರಿ ಕೊಟ್ಟಿದ್ದೆ. ಕೋಸಂಬರಿ ಶಿವರಾತ್ರಿ ಪ್ರಸಾದ ದೇವಸ್ಥಾನ ಒಂದು ಪ್ರೋಗ್ರಾಮ್ಗೆ ಎಲ್ಲ ವರ್ಷ ಮಾಡ್ತಾ ಬರ್ತೀವಲ್ಲ, ಆ ದೊಡ್ಡ ಮಟ್ಟದಲ್ಲಿ ಒಂದು ಬಲ್ಕ್ ಆಗಿ ಒಂದಿಷ್ಟು ಕೋಸಂಬರಿ ಮಾಡಿ ತೋರಿಸ್ಬಿಟ್ಟು. ಎಸ್ ಎಸ್ ಎಸ್. ಸೊ ಗೊತ್ತಿಲ್ಲ ನೋಡಿ, ಈಗ ಕಾಕತಾಳಿ ಅಂತ ಹೇಳ್ಬೇಕು. ಹೌದು. ತಿರ್ಗಿ ಅದೇ ದಿನ ಆಲ್ಮೋಸ್ಟ್ ಅಂದ್ರೆ ಒಂದು 2-3 ದಿನ ಇದೆ. ಆ ಬಿಫೋರ್ ಡೇ ಮತ್ತೆ ಆ ರೆಸಿಪಿ ಬರೀ ಗೊಜ್ಜು ಮನೆಯವ್ರಿಗೋಸ್ಕರ ತೋರ್ಸೋಣ ಅಂತಿದ್ದೆ. ಬಟ್ ಏನಾದ್ರು ನಾಳೆ ನಾಡ್ದು ಮತ್ತೆ ನಾನು ಮಾಡ್ಬೇಕು, ಟೈಮ್ ಇಲ್ಲ. ಸೊ ಇವತ್ತೇ ಗೊಜ್ಜು ಮಾಡಿ ಇಟ್ಕೊಂತ ಇದೀನಿ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಏನಿದ್ಯೋ ದೇವಸ್ಥಾನದ ಅಲ್ಲಿ ಅನ್ನದಾನ ಏನ್ ಮಾಡ್ತೀವೋ ಅದಕ್ಕೆ ಈ ಗೊಜ್ಜನ್ನು ನಾವು ಬಳಸ್ತಾ ಇದ್ದೀವಿ. ಸೊ ನನಗೆ ಮಲ್ಟಿ ಟಾಸ್ಕ್ ಇವತ್ತು. ಅಲ್ಲಿ ಕಾರ್ಯಕ್ರಮದ್ದು ಒಂದು ನೋಡ್ಕೊಬೇಕು, ನಿಮ್ಗೊಂದು ರೆಸಿಪಿ ನಾನು ತೋರಿಸ್ಬೇಕು. ಎರಡು ಒಟ್ಟು ಕನೆಕ್ಟ್ ಮಾಡೋಣ. ಪುಳಿಯೋಗರೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅಂತಾರೆ, ಬಟ್ ಇವತ್ತು ಪುಳಿಯೋಗರೆ ಮಾಡೋದು ಕೂಡ ತುಂಬಾ ಸುಲಭ ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಅದು ಕೂಡ ಸಾಂಪ್ರದಾಯಿಕವಾಗಿರುತ್ತೆ, ತುಂಬಾ ಶುದ್ಧತೆ ಇರುತ್ತೆ, ಎಲ್ಲ ವಿಷಯದಲ್ಲೂ ನಿಮಗೆ ಸೂಪರ್ ಆಗಿರುತ್ತೆ. ಬನ್ನಿ ನೋಡಿ, ಇಲ್ಲಿ ಫಸ್ಟು ಕಡಲೆ ಎಣ್ಣೆ 1 ಲೀಟ್ರು. ಕಡಲೆ ಎಣ್ಣೆ ಸರ್? ಹೌದು, ಸ್ವಲ್ಪ ಕಮರ್ಷಿಯಲ್ ಮಾಡಿದ್ರೆ ದೊಡ್ಡದಾಗಿ ಜಾಸ್ತಿ ಬೇಕಲ್ಲ ಕ್ವಾಂಟಿಟಿ. ಆಮೇಲೆ ನಾವು ವಿಭಿನ್ನ ಏನಂತ ಕೇಳ್ಬೋದು. ಭಾಳ ವಿಭಿನ್ನ ಅಂದ್ರೆ ಇದೆ, ಹೋಗ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ತದೆ ವಿಭಿನ್ನ ಏನು ಅಂತ ಅಲ್ವಾ? ನೋಡ್ತಾ ಇರ್ತೀರಾ, ನೀವೇ ಮಾಡ್ಬಿಡ್ತೀರಾ, ಆ ಥರ ಇರುತ್ತೆ. ಎನಿವೆ ಆಮೇಲೆ ಹೋಗ್ತಾ ನಿಮ್ಗೆಲ್ಲ ಗೊತ್ತಾಗುತ್ತೆ. ಎನಿವೆ ಇದು ಬಂದು ಬೇಡಿಗೆ ಮೆಣಸಿನಕಾಯಿನ 1/2 kg ಬೇಡಿಗೆ ಮೆಣಸಿನಕಾಯಿನ ನಾನು ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ಆಮೇಲೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಸ್ಟೋರಿ ಎಲ್ಲ ನಿಮ್ಗೆ ಹೋಗ್ತಾ ಹೇಳ್ತೀನಿ. ಕಾಳು ಮೆಣಸು ಬಂದು ಇಲ್ಲಿ ನಾನು ಆ್ಯಕ್ಚುಲಿ 400 ಗ್ರಾಮ್ ತೊಗೊಂಡಿದ್ದೀನಿ. ಜೀರಿಗೆ 350 ಗ್ರಾಮ್, ಒಂದು 25 ಗ್ರಾಮ್ನಷ್ಟು ಗಟ್ಟಿಂಗು, ಆಮೇಲೆ ಪುಡಿ ಹಿಂಗು ಅದು ಒಂದು 25 ಗ್ರಾಮ್ ಅದು ಇದೆ. ಆಮೇಲೆ ಒಂದು 25 ಗ್ರಾಮ್ ಸಾಸಿವೆನ ಪುಡಿ ಮಾಡಿಕೊಂಡಿದ್ದೀನಿ. ಆಮೇಲೆ ಎಳ್ಳು ಹಾಕ್ತಿದ್ವಿ. ಎಳ್ಳು ನೋಡಿ ಒಂದು 200 ಗ್ರಾಮ್ ಎಳ್ಳು. ಆಮೇಲೆ ಕರಿ ಎಳ್ಳು ಹಾಕ್ತೀವಿ 200 ಗ್ರಾಮ್. ಆಮೇಲೆ ಶೇಂಗಾ ಬೀಜ ನೋಡಿ, ಇದು ಕರಿ ಎಳ್ಳು, ಇದು ಬಿಳಿ ಎಳ್ಳು, ಕರಿ ಎಳ್ಳು, ಇದು ಬಿಳಿ ಎಳ್ಳು. ಶೇಂಗಾ 1 kg. ಎಸ್ ಸರ್. ಉದ್ದಿನಬೇಳೆ ಬಂದು ಒಗ್ಗರಣೆಗೆ ಇದು ಅಷ್ಟೇ 400 ಗ್ರಾಮ್. ಇನ್ನೇನಪ್ಪ ಕರಿಬೇವು. ಆಮೇಲೆ ಏನು ಬಿಟ್ಟಿದ್ವಿ ಅಂದ್ರೆ ನಿಮ್ಮ ಐಟಮ್ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ. ಮಾಡ್ತಾ ನೋಡ್ಬೇಡ ಎಲ್ಲ ಏನಿಲ್ಲ, ಆಮೇಲೆ ಹೋಗ್ತಾ ಮಾಡ್ತಾನೆ ಎಲ್ಲ ವಿಷಯ ಗೊತ್ತಾಗೋದು ನಿಮಗೆ. ಇದು ಬಂದು ಆ್ಯಕ್ಚುಲಿ ನಾನು 1/4 kg ಹುಣಸೆ ಹಣ್ಣನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. 1/4 kg ಹುಣಸೆ ಹಣ್ಣು. ಹೌದು, ಬರೀ ಗೊಜ್ಜೆ ಒಂದು 6 kg ಬರುತ್ತೆ.
6 kg ಗೊಜ್ಜಿಗೆ ತೋರಿಸ್ತಾ ಇದೀವಿ ಈಗ. ಹೌದು. ನಮ್ದು ಎಷ್ಟು ಅಳತೆ ರೈಸ್ ಇರುತ್ತೆ ಅಷ್ಟು ಅಳತೆ ಹಾಕೊಳ್ಳೋದು ಆಮೇಲೆ. ಎಷ್ಟು ಬೇಕು ಅಷ್ಟು. ಎಕ್ಸ್ಪೈರಿ ಡೇಟೇ ಇಲ್ಲ. ಎಕ್ಸ್ಪೈರಿ ಡೇಟೇ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಏನು ಬೀಳಲ್ಲ. ಕಾಂಪ್ರದಾಗದೇ ಇದೆ. ಓಕೆ ರೆಡಿ ಶುರುವಾತ್. ಶಿವಾರ್ಪಣ ಮಸ್ತು. ಎಸ್. ಮೊದಲನೇದಾಗಿ 1 ಲೀಟರು ಹಾಂ ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀನಿ. ಅದೇ ಹೇಳ್ತೀನಿ ಅಂದ್ರೆ ಇದು ಬೇಡಿಗೆ ಮೆಣಸಿನಕಾಯಿನ ಚೆನ್ನಾಗಿ ನಾವು ಏನು ಮಾಡಿದ್ವಿ ಅಂದರೆ ಅರ್ಧ ಕೆಜಿ ಬೇಡಿಗೆ ಮೆಣಸಿನ ನೋಡಿದ್ವಿ. ಅಳತೆ ಅರ್ಧ ಕೆಜಿ ಮೆಣಸಿನ ಏನು ಮಾಡಿದ್ವಿ, ನೀರಲ್ಲಿ ಹಾಕೊಂಡಿದ್ವಿ. ಅದನ್ನ ಚಂದ ಮಾಡಿ ಸ್ವಲ್ಪ ಸಾಫ್ಟ್ ಮಾಡಿದ್ವಿ, ಅಂದರೆ ಸ್ವಲ್ಪ ಬೈಸ್ಕೊಂಡಿದ್ವಿ. ತುಂಬಾ ಏನಿಲ್ಲ, ಒಂದು 10 ನಿಮಿಷ ಬಿಸಿನೀರಲ್ಲಿ ಕುದಿಸಿ ಆಫ್ ಮಾಡಿಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಚೆನ್ನಾಗಿ ರುಬ್ಕೊಂಡಿದ್ವಿ. ಒಳ್ಳೆ ಫೈನ್ ಪೇಸ್ಟ್ ಅಂದರೆ ಯಾವುದೇ ಒಂದು ಬೀಜ ಕಾಣಬಾರ್ದು. ಹೌದು, ಅಷ್ಟೇ ಮಾಡಿರೋದು ಇದು. ಅಷ್ಟೇ ನೋಡಿ, ಎಲ್ಲ ಹಾಕಬೇಕು. ಇದು ಒಂಥರ ಡಿಫ್ರೆಂಟ್ ಆಗಿರೋ ಫ್ಲೇವರ್ ಕೊಡುತ್ತೆ ನಿಮಗೆ. ಎಷ್ಟು ಹಾಕಿದ್ದು ಸರ್ ಈಗ ಸೌಟು? ಅರ್ಧ ಕೆಜಿ. ಯಾವ ಸೌಟು ಲೆಕ್ಕ ಅಳತೆ ಪಳತೆ ಏನಿಲ್ಲ. ಅರ್ಧ ಕೆಜಿ ಹಾಕ್ಬಿಡೋದು. ಅರ್ಧ ಕೆಜಿ ಮೆಣಸಿಗೆ ರುಬ್ಬೋದು ಹಾಕೋದು. ಕಡಿಮೆ ಬೇಕಂದ್ರೆ 1/4 ಕೆಜಿ ಮಾಡ್ಕೊಳ್ಳಿ, ಅರ್ಧ ಕೆಜಿ ಹುಣಸೆ ಹಣ್ಣು ಹಾಕೊಳ್ಳಿ, ನಿಮ್ಮ ಇಷ್ಟ. ಈಗ ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಗೊತ್ತಾ, ಈ ಏನು ಸಾಸಿವೆ ಪುಡಿ ಇದೆಯಲ್ಲ, ಬರೀ ಸಾಸಿವೆನ ಪುಡಿ ಮಾಡ್ತಿದ್ವಿ. ಒಂದು 25 ಗ್ರಾಮ್ ಹಾಕ್ತಾ ಇದ್ದೀನಿ. 25 ಗ್ರಾಮ್. ಹೌದು ನೋಡಿ, ಸುಮ್ಮನೆ ಫ್ರೈ ಮಾಡ್ಬೇಕು. ಇದು ಎಣ್ಣೆಯಲ್ಲಿ ಮಿಂದು ಫ್ರೈ ಆಗಬೇಕು, ಮುಳುಗಬೇಕು. ಹೌದು. ಆಮೇಲೆ ನಿಮ್ಗೆ ಎಣ್ಣೆ ಮೇಲೆ ಬಿಟ್ಟ ಮೇಲೆ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಆಮೇಲೆ ಒಂದು 3/4 ಗಂಟೆ ಕುದ್ದಾಗ ಅದ್ಭುತವಾದ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಆ ಪೇಸ್ಟೇ ಭಾಳ ಇಂಪಾರ್ಟೆಂಟ್. ಸ್ಲೋ ಇಟ್ಕೊಂಡು ಸಾಧಾರಣ ಸ್ಲೋ, ಮೀಡಿಯಂ ಸ್ಲೋ ಇದೆ. ಇವಾಗ ಇದಕ್ಕೆ ಪೌಡರ್ಗೆ ಇದು ಜೀರಾ ಪುಡಿ ಮಾಡಿದ್ದೀನಿ, ಕಾಳು ಮೆಣಸು ಪುಡಿ ಮಾಡಿದ್ದೀನಿ. ಇಲ್ಲಿ ಜೀರಿಗೆ ಬಂದು ನಾನು ಹೇಳೋದು ನಿಮಗೆ 350 ಗ್ರಾಮು, 400 ಗ್ರಾಮ್ ಕಾಳು ಮೆಣಸು. ಸೊ ಈಗ ಇದನ್ನ 3 ಸೇರಿ ಪುಡಿ ಮಾಡ್ತಾ ಇದ್ದೀನಿ. ಓಕೆ. ಇದನ್ನು ಹಾಕಿ ಪುಡಿ ಮಾಡ್ತಾ ಇದ್ದೀನಿ. ಓಕೆ. ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಬಾಣಲೆಯಲ್ಲಿ ಹಾಕ್ಬಿಟ್ಟು ಚಂದ ಬಿಸಿ ಮಾಡಿದ್ರೆ ಆಟೋಮೆಟಿಕ್ಲಿ ಅದು ದಪ್ಪ ಆಗುತ್ತೆ. ಆಮೇಲೆ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕೋಬೇಕು. ಓಕೆ. ಕುಟ್ಟಿ ಪುಡಿ ಮಾಡಬೇಕು. ಇಲ್ಲ ಕೆಲಸ ಇದೆ, ಸುಮ್ಮನೆ ಆಗಲ್ಲ. ಬಿಸಿ ತಾಗಿದ್ರೆ ಇದು ಪುಡಿ ಆಗುತ್ತೆ. ಕರೆಕ್ಟ್. ಒಂದೇ ಮದ್ದು. ಇದು 25 ಗ್ರಾಮು. ಹಾಲಿಂಗಿನ ಪುಡಿ ಇದು ಇದೊಂದು 25 ಗ್ರಾಮ್. ಅದೇ ಎಲ್ ಜಿ. ಇಲ್ಲಿ ನಮ್ಮ ಬೇಡಿಗೆ ಮೆಣಸಿನಕಾಯಿ ಇದೆಯಲ್ಲ, ಇದು ಒಳ್ಳೆ ಗೀ ರೋಸ್ಟಲ್ಲಿ ಫ್ರೈ ಆದಂಗೆ ಆಯ್ತು ನೋಡಿ. ನೋಡಿ, ಮಂಗಳೂರು ಕಡೆ ಎಲ್ಲ ಗೀ ರೋಸ್ಟ್ ಮಾಡ್ತೀವಿ. ಪನ್ನೀರ್ ಗೀ ರೋಸ್ಟು, ಮಶ್ರೂಮ್ ಗೀ ರೋಸ್ಟು. ಬೇಡ ಅಂದ್ರೂ ಕಲರ್ ಬಂದ್ಬಿಡುತ್ತೆ, ಬೇಡ ಅಂದ್ರೂ ನಿಮಗೆ ಟೇಸ್ಟ್ ಸಿಗುತ್ತೆ, ಬೇಡ ಅಂದ್ರೂ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಆ ಥರ ಇದು ಕತೆ. ನೋಡಿ, ದಮ್ಮು ಬಿರಿಯಾನಿದು ಈ ಕಡೆಯಿಂದ ನಮ್ಮ ಗೊಜ್ಜು ಎರಡೂ ಸರಿ ತಿಳಿಸ್ತಾ ಇದ್ವಿ. ಮಲ್ಟಿ ಟಾಸ್ಕಿಂಗ್. ಹೌದು ನೋಡಿ, ಲೆಫ್ಟ್ ಹ್ಯಾಂಡ್ ಕೂಡ ಲೆಫ್ಟ್ ಹ್ಯಾಂಡ್ ಎರಡು ಒಂದೇ ಸಮ ಓಡ್ತಾರೆ ನಮ್ದು. ಹೌದೌದು. ಮೇಲ್ಗಡೆ ದಮ್ ಹಾಕಿ, ಮೇಲ್ಗಡೆ ಪ್ಲೇಟಿಗೆ ನೋಡಿ, ಅಲ್ಲಿ ದಮ್ ಹಾಕೋಷ್ಟು ಇಲ್ಲಿ ಫ್ರೈ ಆಗೋಯ್ತು ಚೆನ್ನಾಗಿ. ಇದು ರೆಡಿ ಆಗ್ಬಿಡ್ತಾ? ಎಣ್ಣೆ ಎಲ್ಲ ಬಂತು ನೋಡಿ. ಈ ಥರ ಎಣ್ಣೆ ಬಂದು ಮಸಾಲ ಕೆಳಗಡೆ ಕೂರ್ಬೇಕು. ಓಕೆ. ಹುಣಸೆ ಹಣ್ಣಿನ ರಸ ತೆಗೆದಿಟ್ಟಿದ್ವಿ ನಾವು. ಇದರಲ್ಲಿ 3/4 ಕೆಜಿ ನಾವು ಕಪ್ಪು ಹುಣಸೆ ಹಣ್ಣು ಹಾಕಿದ್ದೀವಿ. ಅರ್ಧ ಕೆಜಿ ವೈಟ್ ಹುಣಸೆ ಹಣ್ಣು ಹಾಕೊಂಡಿದ್ದೀವಿ. ಏನದು? ಬಿಳಿ ಹುಣಸೆ ಹಣ್ಣು. ಎರಡು ಇರುತ್ತಲ್ಲ, ಕಪ್ಪು ಮತ್ತು ಬಿಳಿ. ಕಪ್ಪು ಹುಣಸೆ ಮತ್ತು ಬಿಳಿ ಹುಣಸೆ ಎರಡು ಹಾಕಿದ್ದೀವಿ. ಯಾಕಂದ್ರೆ ಕಲರು ಮೈನ್ ಬ್ರೌನ್ ಬರ್ಬೇಕಲ್ಲ. ಅಲ್ಲಿ ಕೆಂಪು ಬೆಳಿ ಮೆಣಸಿನಕಾಯಿ, ಇಲ್ಲಿ ಬ್ರೌನ್ ಹುಣಸೆ ಹಣ್ಣು, ಎರಡು ಸೇರಿದಾಗ ಅದ್ಭುತವಾದ ಒಂದು ಕಲರ್ ನಿರ್ಮಾಣ ಆಗುತ್ತೆ. ನಿರ್ಮಾಣ ಆಗುತ್ತೆ. ಇನ್ನೊಂದು 10 ನಿಮಿಷ ಕುದೀತಾ ಕಲರ್ ನಿರ್ಮಾಣ ಆಗ್ಬಿಡ್ತು. ಹೌದು, ಇಲ್ಲೇ ಬಂದ್ಬಿಡ್ತು ನೋಡಿ. ಗೊಜ್ಜಾಗ್ಬಿಟ್ರೆ ಪುಳಿಯೋಗರೆ ಆದಂಗೆ ಅಲ್ಲ. ಎಲ್ಲೂ ತಳ ಹಿಡಿದಿಲ್ಲ. ಒಂದ್ಸಲ ಹಿಂಗೆ ತಿರುಗಿಸಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಚೆನ್ನಾಗಿ ಕುದೀತಾ ಇರುತ್ತೆ. ಕುದೀತಾ ಇದ್ದಾಗ ಅದು ಪೇಸ್ಟ್ ಹೆಂಗೆ ರೆಡಿ ಆಗುತ್ತೆ ನೋಡಿ. ಒಂದು ಅರ್ಧ ಗಂಟೆ ಸರ್. ಈಗ ಕುದ್ದು ಅರ್ಧ ಗಂಟೆ ಆಗ್ಬೇಕಾ ಅಷ್ಟೊತ್ತಿಗೆ ದಮ್ಮು ಬಿರಿಯಾನಿ ರೆಡಿ ಆಯ್ತು, ಈ ಕಡೆ ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಪುಡಿ ಎಲ್ಲ ಇದೇನು ತೊಂದರೆ ಇಲ್ಲ, ಇದೆಲ್ಲ ಪುಡಿ ಮಾಡ್ಕೊಂಬರೋದು. ಫ್ರೈ ಮಾಡಿಟ್ಟಿದ್ವಲ್ಲ, ಇದು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಂದ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಮಾಡಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಹಾಕೊಂಡು ಪುಡಿ ಮಾಡೋದು. ಎಲ್ಲ ಒಟ್ಟಿಗೆ ಪುಡಿ ಮಾಡ್ತೀವಿ. ಇದು ಮಾಡಿಬಿಟ್ಟು ಇದು ಮೆಂತ್ಯ ಬಂದು ಹೆಚ್ಚು ಕಮ್ಮಿ 75 ಗ್ರಾಮ್. ಒಂದು ಗಿಡಕ್ಕೂ 25 ಗ್ರಾಮ್ ಹಿಂಗು ಪ್ಲಸ್ ಈ ಹಿಂಗು 25 ಗ್ರಾಮ್. 25 ಗ್ರಾಮ್ ಸೇರಿ 50 ಗ್ರಾಮ್ ಆಗುತ್ತೆ. ಅದು 50 ಗ್ರಾಮ್ ಟೋಟಲ್ ಹಿಂಗು. ಮೆಂತ್ಯನ ನಾವು ದೋಸೆ ತವದಲ್ಲಿ ಒಂಚೂರು ರೋಸ್ಟ್ ಮಾಡಿ ಕೆಂಪು ಕಲರ್ ಆಗುತ್ತೆ. ಅವಾಗ ಗೊಲ್ಲ ಈಸಿಯಾಗಿ ರೋಸ್ಟ್ ಚೆನ್ನಾಗಿ ಆಗಲಿ. ಒಂದು 5 ನಿಮಿಷ 2 ನಿಮಿಷಕ್ಕೆ ಆಗ್ಬಿಡುತ್ತೆ. ನಾವು ಪುಡಿ ಮಾಡ್ಬೇಕಾದ್ರೆ ಯಾವತ್ತು ಈ ಮುಚ್ಚಲು ಹಾಕಲ್ಲ. ಈ ಪೌಡ್ರುಗಳು ಬೇಗ ಯಾಕೆ ಅಂದರೆ ಎಲ್ಲ ಇಲ್ಲಿ ಅಂದ್ಕೊಂಡ್ಬಿಡುತ್ತೆ, ಮತ್ತೆ ಅದು ರಾಮಾನ್ಯ ಆಗ್ಬಿಡುತ್ತೆ. ಅದಕ್ಕೆ ನಾವು ಹಿಂಗೆ ಮಾಡ್ಬಿಟ್ಟು ಸುಮ್ಮನೆ ಒಂದು ಟಿಪ್ಸ್ ಅಷ್ಟೇ, ಇನ್ನೇನಿಲ್ಲ ಅದ್ರಲ್ಲಿ. ಬೆಳಿಗ್ಗೆ ಸುಮ್ಮನೆ ನೋಡಿ,
ಚೆನ್ನಾಗಿ ಪುಡಿ ಆಗುತ್ತೆ. ಇದು ಮೇಲೆ ಆರಲ್ಲ, ಇಲ್ಲಿ ಲಾಕ್ ಆಗುತ್ತಲ್ಲ, ಈಸಿ ಆಗ್ಬಿಡುತ್ತೆ. ಆಮೇಲೆ ತುಂಬ ಫೈನ್ ಪೇಸ್ಟ್ ಆಗಬಾರ್ದು, ತರಿ ಇರಬೇಕು. ಸ್ವಲ್ಪ ಕೋರ್ಸ್ ಅಂತೀವಿ, ಕೋರ್ಸ್ ಆಗಿದ್ರೆ ಚಂದ. ಫೋಟೋ ಕಂಪ್ಲೀಟ್ ಆಯ್ತು. ಈಗ ಜೀರಿಗೆ 300 ಆಯ್ತಲ್ವಾ, ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯನೂ ಹಾಕ್ತಾ ಇದ್ದೀನಿ. 75 ಗ್ರಾಮ್ ಮೆಂತ್ಯ ಇದೆ. 75 ಗ್ರಾಮ್ ಮೆಂತ್ಯ ಜೊತೆಗೆ ಹಿಂಗನ್ನು ನಾವು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಿ. ಇದು ಗಟ್ಟಿ ಹಿಂಗನ್ನು ಹಿಂಗೆ ಮಾಡೋದು, ಬೇರೆ ದಾರಿ ಇಲ್ಲ ಇದಕ್ಕೆ. ಸ್ವಲ್ಪ ಬಿಸಿ ಮಾಡ್ಕೊಂಡಿವಿ ಲೈವ್ ಆಗಿ ಸರ್ ಇದು. ಎಸ್ ಕಮರ್ಷಿಯಲ್ ಲೈವ್, ಏನು ಎಲ್ಲ ಟ್ರಾನ್ಸ್ಪರೆಂಟ್ ಯಾವಾಗಲೂ. ವೆರಿ ಟ್ರಾನ್ಸ್ಪರೆಂಟ್ ಸರ್. ನಾಳೆ ಶಿವರಾತ್ರಿಗೆ ಮಾಡೋ ನಾವೆಲ್ಲ ಯಾವತ್ತು ಸರ್ ಹೈಡ್ ಅಂಡ್ ಸಿಕ್ ಇಲ್ವೇ ಇಲ್ಲ ಸರ್. ಲೈಫ್ ಅಷ್ಟೇ, ಜೀವನ ಅಷ್ಟೇ. ಇಲ್ಲ ಒಂಥರ ತೆರೆದಿಟ್ಟು ಹಬ್ಬತ್ತಿ ನೋಡಿ, ಇದು ಅಷ್ಟೇ ಸಿಂಪಲ್. ಹಿಂಗೆ ಇಡ್ತೀವಿ, ಹಿಂಗೆ ಅಂತೀವಿ. ಜನ ಏನ್ ಕೇಳ್ತಾರೆ ಅಂದ್ರೆ ಸುಲಭವಾಗಿರ್ಬೇಕು ಅಡಿಗೆ, ಹೌದೌದು, ಈಸಿ ಆಗ್ಬೇಕು ಎಲ್ಲಾನು. ನೋಡಿ ಹಿಂಗು ಕರ್ಗೋಯ್ತು, ಇಲ್ಲಿ ಎಲ್ಲ ಜೀರಿಗೆನು ಸರಿ ಆಯ್ತು, ಮೆಂತ್ಯನು ಇದರಲ್ಲಿದೆ, ಕೋರ್ಸು ಇಷ್ಟ ಆಗುತ್ತೆ ಅಲ್ಲ. ಬಂಬ. ಇವಾಗ ಅರಿಶಿನ ಪುಡಿ ಇದೆಯಲ್ಲ, ಇಲ್ಲಿ ನಮ್ದು ನೋಡಿ ರೆಡಿ ಆಯ್ತಲ್ಲ. ಇದಕ್ಕೆ ನಾವೇನು ಮಾಡ್ತೀವಿ, ಒಂದು 50 ಗ್ರಾಮ್ನಷ್ಟು ಅರಿಶಿನ ಪುಡಿ ಹಾಕ್ತೀವಿ. ಒಂದು 3 ಟೀ ಸ್ಪೂನ್ ಅಂತ ಹೇಳ್ಕೊಳ್ಳಿ. ಅರಿಶಿನ ಪುಡಿ ಹಾಕಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕರಿಬೇವು, ಸುಮ್ಮನೆ ಹಸಿ ಕರಿಬೇವು ಇದೆಲ್ಲ ಜೊತೆಗೆ ಪೇಸ್ಟ್ ಆಗಲಿ. ಹಂಗೆ ಕರ್ಗಿದಾಗಲಿಲ್ಲ, ಸಾಫ್ಟ್ ಆಗುತ್ತೆ. ಈಗ ನೋಡಿ ಇವಾಗ ಬಂತು ಆಲ್ರೆಡಿ, ನಮ್ಮ ಪೇಸ್ಟ್ ಬರ್ತಾ ಇದೆ. ಇನ್ನೊಂದು 15 ನಿಮಿಷಕ್ಕೆಲ್ಲ ರೆಡಿಯಾಗಿ ಬರುತ್ತೆ. ಆಮೇಲೆ ಈಗ ಇದಕ್ಕೆ ನೆಕ್ಸ್ಟು ಬೆಲ್ಲ ಹಾಕ್ತೀನಿ. ಈಗ ಉಪ್ಪು ಬೆಲ್ಲ ಉಪ್ಪು. ಹೌದು, ಉಪ್ಪು ಬಂದು ಕರೆಕ್ಟ್ ಅಳತೆ ಅರ್ಧ ಕೆ ಜಿ ಉಪ್ಪು. ಹೌದು, ಉಪ್ಪು ನಿಮಗೆ ರುಚಿ ಅನುಗುಣ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದಕ್ಕೆ ನಾವು ಬೆಲ್ಲ ಹಾಕ್ಬೇಕು ಸರ್. ಈಗ ಬೆಲ್ಲ ಹಾಂ, 1 2 3 4 5 6 7 8 9 10. ಒಂದು 300 ಗ್ರಾಮ್ ಇದೆ ಅದು. 300 ಗ್ರಾಮ್ ಇದೆ. 3 kg. 3 kg ಮನೆಯಲ್ಲಿ. ಯಾಕಂದ್ರೆ ಕೆಲವರಿಗೆ ಏನಂತ ತುಂಬಾ ಸಿಹಿಬೇಕು. ಹೌದು. ಆಮೇಲೆ ಈ ದೇವಸ್ಥಾನ ಟೆಂಪಲ್ ಪುಳಿವಾರಗಳ ಸ್ವಲ್ಪ ಸಿಹಿಯಾಗಿರುತ್ತೆ. ಕುದ್ದು ಒಂದು ಹದ ಬರುತ್ತೆ. ಇದು ಎಳ್ಳು ಬಂದು ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅರ್ಧಂಬರ್ಧ ಪುಡಿ ಮಾಡ್ತೀವಿ. ಎಳ್ಳು ಹೌದು, ಎರಡೂ ಅರ್ಧಂಬರ್ಧ, ಫುಲ್ ಪುಡಿ ಮಾಡಬಾರ್ದು. ಸಹಜವಾಗಿ ಎಳ್ಳು ಫುಲ್ ಪುಡಿ ಆಗಬಾರ್ದು. ಅಷ್ಟೇ, ಡ್ರ್ ಅಂತ ಅಷ್ಟು ಸಾಕು. ಹಂಗೆ ಬಿಡು, ಒಂದೇ ಸಲ ಒಯ್ ಅಂತ ರಾಕೆಟ್ ಹಾರ್ಸಕ್ಕೆ ಹೋಗ್ಬೇಡಿ. ಆಮೇಲೆ ನೋ ರಾಕೆಟ್. ಹೌದು, ನೀವು ರಾಕೆಟ್ ಹಾರಿಸ್ಬಿಟ್ರೆ ನೋಡಿ ಈ ಥರ ಕಂಪ್ಲೀಟ್ ಅರ್ಧಂಬರ್ಧ ನೋಡಿ ಕಂಪ್ಲೀಟ್. ಕೋರ್ಸ್ಗಿಂತ ಸ್ವಲ್ಪ ರಫ್ ಇರ್ಬೇಕು. ಇದು ಅಷ್ಟೇ, ಇದರಲ್ಲೂ ಅಷ್ಟೇ. ನಾವೇನು ಕಡಲೆಕಾಯಿ ಎಣ್ಣೆ ಹಾಕ್ತೀವಿ, ಇದರಲ್ಲಿ ಫುಲ್ ಕಡಲೆಕಾಯಿ ಎಣ್ಣೆನೇ ಬರುತ್ತೆ. ಇದು ಬಂದು ಒಗ್ಗರಣೆ. ಆಕ್ಚುಲಿ ನಾವು ಇದಕ್ಕೆ ಈ ಒಗ್ಗರಣೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕಲ್ಲ. ಯಾಕಂದ್ರೆ ಇದು ಗೊಜ್ಜು ಬೇರೆನೇ ಇರುತ್ತೆ ಸರ್. ಇಲ್ಲಿ ಗೊಜ್ಜು ರೆಡಿ ಆಗ್ತಾ ಇದೆ. ಇದಕ್ಕೆ ಒಗ್ಗರಣೆಗೆ ಸಪ್ರೇಟ್ ನಾವು ಇಡ್ತೀವಿ. ಎಷ್ಟು ಸಾಸಿವೆ ಬಿಸಿ ಆದ ತಕ್ಷಣ ಚಟಪಟ ಹೊಡಿತೇವೆ. ಏನೊಂದು 100 ಗ್ರಾಮ್ನಷ್ಟು ಸಾಸಿವೆ ಇದು ಒಗ್ಗರಣೆಗೆ. ಸಾಸಿವೆ ಹೊಡಿತಾ ಇದೆ. ಇದು ಕಾಯಿ ಫಸ್ಟು ನೆಲಕಡಲೆ ಹಾಕೊಂತೀವಿ. ಶೇಂಗಾ ಬೀಜ ಇದು 1 kg ಹಾಕೊಂತ ಇದೀವಿ. 1 kg. ನಾವು ಯಾವಾಗ ಅನ್ನ ಮಿಕ್ಸ್ ಮಾಡ್ತೀವೋ ಅವಾಗ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಸೇಲ್ ಮಾಡ್ಬೇಕಾದ್ರೆ ಅಷ್ಟೇ ಸಪ್ರೇಟಾಗಿ 200 ಗ್ರಾಮ್ ಈ ಒಗ್ಗರಣೆ ಸಪ್ರೇಟ್ ಕೊಡ್ತೀವಿ. ಅರ್ಧ kg ಪೇಸ್ಟ್ ಕೊಡ್ತೀವಿ. ಒಂದು ಡಬ್ಬದಲ್ಲಿ ಹಾಕ್ಕೊಡ್ತೀವಿ. ನಾವು ಪೇಸ್ಟ್ ಏನಕ್ಕೆ ಹಾಕಿದ್ವಿ ಅಂದರೆ ಈ ಹುಣಸೆ ಹಣ್ಣು, ಕಪ್ಪು ಹುಣಸೆ ಹಣ್ಣು, ವೈಟ್ ಹುಣಸೆ ಹಣ್ಣು ಜೊತೆಗೆ ಕೆಂಪು ಮಸಾಲೆ ಏನಿದೆಯಾ ಒಳ್ಳೆ ಬೆರೆತ್ಕೊಳ್ಳುತ್ತೆ. ಇದಕ್ಕೆ ನಾವು ಉದ್ದಿನ ಬೇಳೆ ಹಾಕ್ತಾ ಇದ್ದೀವಿ ಒಗ್ಗರಣೆಗೆ. ಕಮ್ಮಿ 1 kgಗೆ ಒಂದು 300 ಗ್ರಾಮ್ನಷ್ಟು ಹಾಕಿ. ಸ್ವಲ್ಪ ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಒಗ್ಗರಣೆಗೆ ನಾವು ಎಷ್ಟು ಹಾಕ್ಕೊಂತೀವಿ ಸರ್ ಅಷ್ಟು ಸ್ವಲ್ಪ ಅಲ್ವಾ, ಅದು ಅಷ್ಟು ಹಾಕೋದು ಕವರ್ ಆಗುತ್ತೆ. ನೋಡಿ ಶೇಂಗಾ ಫ್ರೈ ಆಯಿತು, ರೋಸ್ಟ್ ಆಯಿತು, ಚೆನ್ನಾಗಾಯಿತು. ಉದ್ದಿನ ಬೇಳೆನೂ ರೋಸ್ಟ್ ಆಗ್ತಾ ಇದೆ, ಚಟಪಟ ಅಂತ ಇದೆ. ಬೇಳೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಂಪಾಗುತ್ತೆ, ಅಷ್ಟೊಂದು ಆಗುತ್ತೆ. ಬೇರೆಲ್ಲ ಐಟಮ್ ಹಾಕೊಂಬರೋಣ ಈಗ 1 by 1. ಜೀರಿಗೆ ಜಾಸ್ತಿ ಹಾಕಲ್ಲ, ಒಂದು 50 ಗ್ರಾಮ್ನಷ್ಟು. 50 ಗ್ರಾಮ್ ಜೀರಿಗೆ. ಗೋಡಂಬಿ ಇದೊಂದು 200 ಗ್ರಾಮ್ನಷ್ಟು ಹಾಕ್ತಾ ಇದ್ದೀನಿ. ಅದು ಕೆಂಪಾಯಿತು. ಒಗ್ಗರಣೆಗೆ ಧಾರಾಳವಾಗಿ ಕರಿಬೇವು, ಬೇಳೆ ಮೆಣಸಿನಕಾಯಿ ಬಾಡಿಗೆ ಅದೊಂದು 150 ಗ್ರಾಮ್ನಷ್ಟು. ಈ ಕೊಬ್ಬರಿನ ಹಿಂಗೆ ಹಾಕ್ಬಿಡೋದು.
ಎಷ್ಟು ಕೊಬ್ಬರಿ ಸರ್ ಇದು? ಇದು ಒಂದು 4 ಗಿಡ್ಕೊ ಅಂದರೆ ಹೆಚ್ಚು ಕಮ್ಮಿ 3/4 kg. 1 kg ಹಾಕೊಂಡು ತೊಂದರೆ ಇಲ್ಲ, ರುಚಿ ಚೆನ್ನಾಗಿ ಕೊಡುತ್ತೆ. ಒಂದು ಹೇಳಲ್ಲ ಸರ್, ಈ ಒಗ್ಗರಣೆ ನೀವು ಒಗ್ಗರಣೆನ ಆರಾಮಾಗಿ ಲೆಮನ್ ರೈಸ್, ಅದ್ಭುತವಾಗಿ ಲೆಮನ್ ರೈಸ್ ಆಗುತ್ತೆ ಇದರಲ್ಲಿ. ಒಗ್ಗರಣೆ ರೆಡಿ ಸರ್ ಇದು? ರೆಡಿ ಆಯ್ತು, ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ. ಹಾಂ, ಎಲ್ಲ ಟರ್ನ್ ಆಗೋದು ಇಲ್ಲಿ, ಅಲ್ಲೇ ಟರ್ನಿಂಗ್ ಪಾಯಿಂಟ್, ಗೇಮ್ ಚೇಂಜರ್. ಇದೆಲ್ಲ ಆದಮೇಲೆ ಕೆಂಪಾಯ್ತು ನೋಡಿ, ಎಲ್ಲ ಕರೆಕ್ಟಾಗಿದೆ. ಆಫ್ ಮಾಡಿಕೊಂಡು ತಿರುಗಿಸ್ತಾ ಇದ್ದಂಗೆ ಸ್ವಲ್ಪ ಲಾಸ್ಟಲ್ಲಿ ಹೆಂಗೆ ಪುಡಿ ಇದೆಯಲ್ಲ ಇದು ಹಾಕ್ಬೇಕು. ಎಷ್ಟು ಸರ್ ಇದು? ಇದೊಂದು 2-3 ಚಮಚ ಆಯ್ತು. ಅರ್ಶಿನ ಪುಡಿ ಇದಕ್ಕೆ ಹಾಕ್ಬೋದು, ಬಟ್ ಬೇಡ, ನ್ಯಾಚುರಲ್ ಆಗಿರಲಿ ಅಂತ. ಈಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಿ ಇವಾಗ ನಾನು ಬಿಸಿ ಆಫ್ ಮಾಡಿದ್ದೀನಿ. ಆಫ್ ಮಾಡಿದಾಗ ಇನ್ನೂ ಸ್ವಲ್ಪ ಕೆಂಪಾಯ್ತು ನೋಡಿ. ಕರೆಕ್ಟ್ ಸರ್. ನಿಮ್ಮ ಗೊಜ್ಜು ರೆಗ್ಯುಲರ್ ಆಗಿ ತೊಗೊಂಡೋಗ್ತೀನಿಲ್ಲ ಸರ್ ನಾನು. ಹೌದು ಸರ್, ಅದೇ ನೀವು ಅದು ನಾನು ಅಂದ್ಕೊಂಡೆ, ನೀವು ಶುರು ಮಾಡಿದ್ದೆ ಗೊಜ್ಜು. ಮತ್ತೆ ಒಗ್ಗರಣೆ ಅಂತ ಆಯ್ತು, ಒಗ್ಗರಣೆ ಆಯ್ತು, ಪೇಸ್ಟ್ ರೆಡಿ ಆಯ್ತು. ಪೇಸ್ಟ್ ಅಂತ 5 ನಿಮಿಷ ಈಗ ನೆಕ್ಸ್ಟ್ ಕುದಿಬೇಕು. ಹಾಂ, ನಾವು ಯಾವ ಪೌಡ್ರು ಹಾಕಿಲ್ಲ ಇನ್ನ. ಹೌದು. ಇನ್ನೂ ಒಂದು 20 ನಿಮಿಷ, ಅರ್ಧ ಗಂಟೆನೆ ಚೆನ್ನಾಗಿ ಕುದಿಬೇಕು. ಅಷ್ಟೇ, ಎಷ್ಟು ಕುದೀತದ ಅಷ್ಟು ಇದರಲ್ಲಿ ದಮ್ ಅಂದರೆ ತಾಕತ್ತು, ಪವರ್ ಬರುತ್ತೆ. ಆ ಪವರ್ ಬರೋದೇ ಅಲ್ಲಿ. ಪವರ್ ಬರೋಕ್ಕೆ ಇನ್ನೊಂದು 20 ನಿಮಿಷ ಬೇಕು. ಓಕೆ, ಅಲ್ಲಿ ಅಷ್ಟು ನಮ್ಮದು ಪವರ್ ಡೌನ್ ಆಗ್ತಿದೆ. ಅದೇ ನಾವೊಂದು ಸ್ವಲ್ಪ ಬ್ರೇಕ್ ತೊಗೊಂಡು ಎನರ್ಜಿ ತೊಗೊಂಡು ಬರೋಣ, ಊಟ ಮಾಡ್ಕೊಂಡು. ನಾವು ರೀಚಾರ್ಜ್ ಆಗ್ಬಿಡೋಣ ಅಲ್ವಾ? ಹಾಂ. ಸೊ ಅಷ್ಟೊತ್ತಿಗೆ ರೆಡಿ ಆಗಲಿ. ಓಕೆನಾ? ಅರ್ಧ ಗಂಟೆ. ಓಕೆ, ಡನ್. ಓ ಸರ್, ರೆಡಿಯಾಗಿದೆ. ಅರ್ಧ ಗಂಟೆಯಲ್ಲಿ ಒಂದು 20 ನಿಮಿಷ ಆಯಿತು. ನೋಡಿ ಸರ್, ಪೇಸ್ಟ್ ಹೆಂಗೆ ಬಂತು ಸರ್, ಬಣ್ಣ, ಕಲರು. ಇವಾಗ ನಾವು ಒಂದೊಂದು ಐಟಮ್ ಹಾಕ್ತೀವಿ. ಇಂಪಾರ್ಟೆಂಟ್ ಇದು ಬಂದು ಜೀರಿಗೆ ಮತ್ತು ಜೀರಿಗೆ. ಜೀರಿಗೆ ಪುಡಿ ಮಾಡಿದ್ದು ಇದೆ. ನಾನು ಹೇಳೋದಲ್ಲ, 350 ಗ್ರಾಮು 400 ಗ್ರಾಮು ಕಾಳು ಮೆಣಸಿನ ಪುಡಿ, ಅದೊಂದು 350-400 ಗ್ರಾಮು. ಎರಡು ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ತಾ ಇರಿ. ಮಿಕ್ಸ್ ಆಗ್ತಾ ಇರಲಿ ಇಲ್ಲಿ ಕೂಡ. ಇದೆಲ್ಲ ಒಟ್ಟಿಗೆ ಸೇರುತ್ತೆ. ಈಗ ಇದು ಮಿಕ್ಸ್ ಆದ ತಕ್ಷಣ ಮತ್ತೆ ನಾವೇನು ಮಾಡ್ತೀವಿ ಅಂದರೆ ಎಳ್ಳು ಮತ್ತು ಕರಿ ಎಳ್ಳಿನ ಪುಡಿ ಹಾಕ್ತೀವಿ. ಕರಿ ಎಳ್ಳಿನ ಪುಡಿ ಹಾಕಿದ ತಕ್ಷಣ ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ. ನೀವು ಗೂಗಲ್ ಸರ್ಚ್ ಮಾಡಿ ಅಥವಾ ನೀವು ಯೂಟ್ಯೂಬ್ ಸರ್ಚ್ ಮಾಡಿ, ನಿಮ್ಗೆ ಈ ಗೊಜ್ಜಿನ ಒಂದು ವಿಶೇಷತೆ, ಒಂದು ರಹಸ್ಯನ ಯಾರು ಹೇಳ್ಕೊಟ್ಟಿಲ್ಲ. ಫಸ್ಟ್ ಟೈಮ್ ಇದು ನಾವು ಮಾಡ್ಕೊಂಡು ತೋರಿಸ್ಕೊಟ್ಟಿದ್ದು. ಫೆಬ್ರವರಿ 26ನೇ ತಾರೀಕಿಗೆ ನಮ್ಮ ಹೋಟ್ಲ್ ಮುಂದೆ ತೇರು ಹೋಗುತ್ತೆ, ಅನ್ನದಾನ ಮಾಡ್ತೀವಿ. 2000 ಇಸ್ವಿಯಿಂದ ಶುರು ಮಾಡ್ಕೊಂಬಂದ್ವಿ. ಅವತ್ತಿನ ದಿನ ಶುರು ಮಾಡಿದ್ವಿ ವ್ಯಾಪಾರನ. ಏನೋ ಇವತ್ತು ಗೊಜ್ಜು ಮಾಡೋ ಟೈಮ್ ಕೂಡ ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ರೆಸಿಪಿ ಬಂದೋಯ್ತು. ಇವಾಗ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಲ್ಲ. ಎಸ್ ನೋಡಿ ಸರ್, ಈಗ ಕರಿ ಎಳ್ಳು, ಕರಿಯನ್ ಐ ಲವ್ ಯು ಮುಗೀತಲ್ಲಿ. ಇದು ಒಂದು 350-400 ಗ್ರಾಮ್ ಹಾಕಿದ್ದೀನಿ. ಆಮೇಲೆ ಈ ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಮಾಡುವಂಥದ್ದು, ಅದರಲ್ಲಿ ಎಣ್ಣೆ ಜೊತೆ ಅದನ್ನ ಬೇಯಿಸುವಂಥ ಪ್ರಕ್ರಿಯೆ ಇದೆಯಲ್ಲ, ಭಾಳ ಅದ್ಭುತ. ಆಮೇಲೆ ಇಸ್ಮಾಯಿಲ್ ಹೇಳಿದ ಅಳತೆನೂ ಪ್ರಾಪರ್ ಆಗಿದೆ. ರೆಡಿ ಆಯ್ತು ಸರ್ ಇದು? ಖಂಡಿತ ಫುಲ್ ರೆಡಿ ಆಗೋಯ್ತು ಸರ್. ಇದು ನೋಡಿ, ಎಲ್ಲ ಪೇಸ್ಟ್ ನೀಟಾಗಿ ಎಲ್ಲ ಮಿಕ್ಸಿಂಗ್ ಎಲ್ಲ ರೆಡಿಯಾಗಿದೆ. ಏನಿಲ್ಲ, ಇನ್ನು ಮಿಕ್ಸ್ ಮಾಡಿಕೊಳ್ಳೋದು, ರೈಸಲ್ಲಿ ಅನ್ನ ಹಾಕೊಂಡು ತಿಂತಾ ಇರೋದು. ಅಷ್ಟೇನಾ ಸರ್? ಇಷ್ಟೇ. ಇದನ್ನು ಡಬ್ಬದಲ್ಲಿ ನಾವು ಆಮೇಲೆ ಹಾಕಿರ್ತೀವಿ. ಒಂದು ಅರ್ಧ ಗಂಟೆ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕ್ಬೇಕು. ಬಿಸಿ ಹಾಕೋಕೆ ಹೋಗ್ಬಾರ್ದು. ಯಾಕಂದರೆ ಇನ್ನೂ ಸ್ವಲ್ಪ ಎಲ್ಲ ಈ ಪುಡಿಯಲ್ಲಿ ಇರುತ್ತಲ್ಲ, ಅದೆಲ್ಲ ಒದಗಬೇಕು. ಬೆಲ್ಲ ಜೊತೆಗೆ, ಎಣ್ಣೆ ಜೊತೆಗೆ, ಈ ಹುಣ್ಸೆಹಣ್ಣು ಜೊತೆಗೆ. ಆಮೇಲೆ ಆ ರುಚಿನೇ ಬೇರೆ. ಇವತ್ತು ಸಾಯಂಕಾಲ ಮಾಡಿದರೆ ಬೆಳಿಗ್ಗೆಗೆ ಒಳ್ಳೆಯ ಒಂದು ಗೊಜ್ಜು ರೆಡಿ ಆಗುತ್ತೆ. ಇವಾಗ ಇದನ್ನು ಹಿಂಗೆ ಬಿಟ್ಬಿಡೋಣ, ಆಗೋಯ್ತು ಕೆಲಸ. ಇನ್ನೇನು ಮಾಡೋಕ್ಕಿಲ್ಲ. ಒರಿಜಿನಲ್ ಕಲರ್ ಮಾತ್ರ ಭಾಳ ಸೂಪರ್ ಕಲರು ಸರ್. ಹಿಂಗು ಇವಾಗ ಲಾಸ್ಟ್ಗೆ ಇದೊಂದು 25 ಗ್ರಾಮ್ನಷ್ಟು ಹಿಂಗು ಒಗ್ಗರಣೆ ಹಾಕೊಂಡಿದ್ವಿ. ಹಿಂಗು ಸರ್, ಇವಾಗ ನಮ್ಮ ರುಚಿ ಮಲ್ಲೇಶ್ವರಂ ಎಸ್ ಶಿವರಾತ್ರಿಗಾಗಿ ನಮಗಾಗಿ ನೀವು ತೋರಿಸಿದ ಗೊಜ್ಜು ಸೂಪರ್ ಆಗಿ ರೆಡಿ ಆಗ್ಬಿಡ್ತು ಸರ್. ನೋಡಿ, ಕರಿ ಫೀಲ್ ಅನ್ಸುತ್ತಾ? ಹೌದೌದು, ಹಿಂಗೆ ಆಮೇಲೆ ಪೇಸ್ಟ್ ಇರುತ್ತಾ? ಹೌದು. ಇನ್ನೂ ಸ್ವಲ್ಪ ಅದಕ್ಕೆ ಇನ್ನೂ ಗಟ್ಟಿ ಆಗುತ್ತಾ? ಆಮೇಲೆ ಕಥೆನೇ ಬೇರೆ ಅನ್ಸುತ್ತಾ ನಿಮಗೆ? ಹೌದೌದು. ಹಾಗೆ ಇಲ್ಲಿ ಒಗ್ಗರಣೆ ರೆಡಿ ಇದೆ, ಪುಳಿಯೋಗರೆ ತೋರಿಸು. ಅಷ್ಟರೊಳಗೆ ಸರ್ ಸುಮಾರು ನನಗೂ ಫೋನ್ ಬರ್ತವೆ, ಕಾಮೆಂಟ್ಸ್ಗಳು ಬರ್ತವೆ, ಫೋನ್ ಕಾಲ್ ಬರ್ತವೆ. ನಮಗೆ ಇಸ್ಮಾಯಿಲ್ ಅವ್ರ ಕಡೆಯಿಂದ ಟ್ರೈನಿಂಗು ಆಗುತ್ತಾ, ಸಾಧ್ಯನಾ ಹೇಳ್ಕೊಡಿ, ಅಡುಗೆ ಮಾಡೋದು ಕಲಿಬೇಕು. ಇಲ್ಲ ಸರ್, ಅಡುಗೆ ಹೇಳ್ಕೊಡಿ, ಸೌತ್ ಕಲಿಬೇಕು, ಚೈನೀಸ್ ಕಲಿಬೇಕು, ನಾರ್ತ್ ಕಲಿಬೇಕು. ಯಾಕಂದ್ರೆ ನಮಗೆಲ್ಲ ಕಲಾ ವಿಷಯ ಗೊತ್ತಿರೋದ್ರಿಂದ ಬೇರೆ ಥರ ಕೇಳ್ತಾ ಇರ್ತಾರೆ. ಬಟ್ ಸದ್ಯಕ್ಕೆ ಇವಾಗ ನಾನು ಅದು ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ನೆಕ್ಸ್ಟು ಶಾರ್ಟ್ಲಿ ಅದ್ರ ಬಗ್ಗೆ ನಾನು ಒಂದಿಷ್ಟು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ಪ್ಲ್ಯಾನ್ ನಡೀತಾ ಇದೆ. ಒಳ್ಳೆ ಜಾಗ ನೋಡ್ಬಿಟ್ಟು ಯಾರಿಂದ ಎಲ್ಲಿಂದ ಬೇಕಾದ್ರೆ, ಯಾಕಂದ್ರೆ ನಾನು ತೋರಿಸ್ಕೊಡೋದು ಕಮರ್ಷಿಯಲ್ ಆಗಿ. ಆ ಮನುಷ್ಯ ಹೋಗ್ಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡೋಕ್ಕೆ ಲಾಯಕ್ ಆಗಿರಬೇಕು, ಸ್ವಂತ ವ್ಯಾಪಾರ ಮಾಡೋಕ್ಕೂ ಅವರಿಗೆ ಒಂದು ಶಕ್ತಿ ಬರಬೇಕು. ಇಲ್ಲಿ ಕಲ್ತ್ಕೊಂಡು ಹೋದ ಇನ್ನೊಂದು ಕಡೆ ಕೆಲಸ ಮಾಡ್ತಾನೆ, ಇನ್ನು ಕಲ್ತ್ಕೊಂಡು ಹೋದ ಇನ್ನೊಂದು ಕಡೆ ಸ್ವಂತ ಬಿಸ್ನೆಸ್ ಮಾಡ್ತಾನೆ.
ಇಲ್ಲ ಇಲ್ಲಿ ಕಲ್ತ್ಕೊಂಡು ಅದೊಂದು ಹಾಟ್ ಮಾಡ್ಬೋದು, ವಡಪಾವ್ ಪಾವ್ ಕೌಂಟ್ರ್ ಮಾಡ್ಬೋದು, ಚಾಟ್ ಕೌಂಟ್ರ್ ಮಾಡ್ಬೋದು, ಸೌತ್ ಇಂಡಿಯನ್ ಕೌಂಟ್ರ್ಗಳು ಮಾಡ್ಬೋದು. ಯಾವ ಥರ ಬೇಕು ಹೇಳಿ ಎಲ್ಲದಕ್ಕೂ ನಾವು ಅಲ್ಲಿ ರೆಡಿ ಆಗಿದ್ದೀವಿ. ಟ್ರೈನಿಂಗ್ ಸಿಗುತ್ತೆ ಅಂದರೆ ನಾನು ರೆಡಿ. ಹೌದಾ? ಹೌದು. ಫಸ್ಟ್ ನೀವೇ ನಮ್ಮ ಸ್ಟೂಡೆಂಟ್. ನೀವು ಸೆಲೆಬ್ರಿಟಿ ಸರ್, ಶೆಫ್ಗಳಲ್ಲಿ ಸೆಲೆಬ್ರಿಟಿ ನೀವು. ಕಲರ್ಸ್ ಕನ್ನಡದಲ್ಲಿ ಸೆಲೆಬ್ರಿಟಿ ಶೋಗಳೇ ಮಾಡ್ಕೊಂಡು ಬಂದು ಹೌದು. ಆಮೇಲೆ 400 ಎಪಿಸೋಡ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಸೆಲೆಬ್ರಿಟಿ ಆಗಿದ್ದು. ಹೌದು. ಮೊನ್ನೆ ಒರಿಸ್ಸಾದಿಂದ ಒಬ್ಬರು ಮೆಸೇಜ್ ಹಾಕವ್ರೆ. ಅಬ್ಬಾ, ಆಮೇಲೆ ದುಬೈ, ಅಮೆರಿಕಾ ಎಲ್ಲ ಕಡೆಯಿಂದ ಬರುತ್ತೆ ಸರ್. ಹೇಳ್ಕೊಡಿ, ಅಡಿಗೆ ಹೇಳ್ಕೊಡಿ. ಸೂಪರ್, ಧನ್ಯವಾದ ಸರ್. ಪುಳಿಯೋಗರೆ, ಗೊಜ್ಜು, ಒಗ್ಗರಣೆ ಎಲ್ಲ ತೋರಿಸ್ಬಿಟ್ರಿ, ಇಲ್ಲಿ ರೆಡಿ ಆಗ್ಬಿಡ್ತು ಒಟ್ಟಿಗೆ. ನಮ್ಮ ಶಿವರಾತ್ರಿ ಹಬ್ಬಕ್ಕೆ ಅರ್ಪಣೆ ಆಗಿದೆ ಇದು. ಯಾಕೆ ಧನಿಯಾನು ಹಾಕಿಲ್ಲ, ಧನಿಯಾ ಸ್ವಲ್ಪ ಬೇಗ ಕೆಡುತ್ತೆ ಅಂತ ಒಂದಿಷ್ಟು ಲೆಕ್ಕಾಚಾರ. ಯಾವುದು ಕೂಡ ಇದು ನಿಮಗೆ ಸಂಸ್ಕೃತಿಗೆ ವಿರೋಧವಾಗಿಲ್ಲ. ಸರಿ, ಏನಿಲ್ಲ. ರೈಸ್ ನೋಡಿ, ನಮ್ಮಲ್ಲಿ ರೈಸ್ ಮಧ್ಯಾಹ್ನದ ರೆಡಿ ಇತ್ತು, ಮಾಡಿಟ್ಟಿದ್ದೆ. ಹೌದು. ಇದಕ್ಕೆ ಈಗ ನಾವೇನು ಮಾಡ್ತೀವಿ ನೋಡಿ, ಇಲ್ಲ ಗೊಜ್ಜುದು ಪ್ರತಿಗೆ ಇನ್ನೂ ಸ್ವಲ್ಪ ಹೊತ್ತು ಕುದೀತಾ ಇದೆ ನೋಡಿ. ಹೌದೌದು, ಹಂಗಿರ್ಬೇಕಾದ್ರೆ ಕುದಿತಾನೆ ಇರಬೇಕು. ಇಷ್ಟು ಸ್ವಲ್ಪ ಓಕೆ, ಇದು ಹಾಕೊಂಡ್ವಿ, ಆಯ್ತಾ? ಹಿಂಗೆ ಹಾಕೊಂಡ್ವಿ. ಈಗ ಇದಕ್ಕೆ ನಾವು ಒಗ್ಗರಣೆ, ಅಡಿಯಲ್ಲಿ ಎಣ್ಣೆ ಇರುತ್ತೆ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಒಗ್ಗರಣೆ ಸ್ವಲ್ಪ, ಎಸ್, ಅವ್ರವ್ರ ಹೊದಕ್ಕೆ. ಅದಕ್ಕೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸುಲಭದ ಕೆಲಸ ನೋಡಿ. ಹಿಂಗೆ ಸರ್, ಯಾವತ್ತು ಪುಳಿಯೋಗರೆ ಗೊಜ್ಜನ್ನು ಹಿಂಗೆ ಕಲಿಸ್ಬೇಕು. ಹಿಂಗೆ ರೌಂಡ್ ಮಾಡಿ ಕಲಿಸ್ಬೇಕು. ಅರ್ಥ ಆಯ್ತಾ? ಆಯ್ತು. ಕಿವಿಸ್ಬಾರ್ದು, ಸುಮ್ಮನೆ ಹಿಂಗೆ ಸರ್, ದೇವಸ್ಥಾನದ ಪುಳಿಯೋಗರೆ ಥರನೇ ಇದೆ, ಸೇಮ್ ಬಂದಿದೆ. इसको डाल के एक प्लेट में डालो. डालो. हाँ ಸರ್. ಎಸ್ ಸರ್, ಸೂಪರ್ ಆಗಿ ಚೆನ್ನಾಗಿಲ್ಲ ನೀಟಾಗಿ ಹಾಕೊಟ್ಟಿದ್ದಾನೆ. ಹೌದು. ಇವರು ನನಗೆ ಇವಾಗ ಚೈನೀಸ್ ಅಲ್ಲಿ ಹೆಡ್ ಶಾಫ್. ಹೌದಾ? ಏನು ಹೆಸರು? ಇವ್ರ ಹೆಸರು ರಮೇಶ್ ಅಂತ. ರಮೇಶ್. ನಮಸ್ತೆ. ಚೈನೀಸ್ ಅಂದರೆ ನಾವು ಕಸ್ಟಮರ್ಗೆ ಹೇಳ್ಬಿಡ್ತೀವಿ, ನಾನು ಇಲ್ಲ ಅಂದ್ರೂ ಕೂಡ ನೀನು ಐಟಮ್ ಮಾಡಿದ್ರೆ ನೀವು ಚೆನ್ನಾಗಿಲ್ಲ ಅಂದರೆ ಇಮಿಡಿಯೇಟ್ಲಿ ರಿಟರ್ನ್ ಕೊಟ್ಟರು ಬೈ ಅಷ್ಟು ಅಂದರೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಆ ಮಟ್ಟಕ್ಕೆ ಮಾಡ್ತಾನೆ ಮಂಚೂರಿಗಳು. ನೆಕ್ಸ್ಟ್ ಇವ್ರ ಹತ್ರ ಒಂದು ಒಳ್ಳೆ ಶೆಜ್ವಾನ್ ಸಾಸ್ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ. ಎಸ್ ಸರ್. ಇವ್ರ ಜೊತೆಗಿರ್ತಾರೆ. ನೆಕ್ಸ್ಟ್ ಶೆಜ್ವಾನ್ ಸಾಸ್ ಬನ್ನೋಣ, ಕಸ್ಟಮರ್ ಕಮ್ ದಿಕ್ಕಾಯಂಗೆ. ಎಸ್, ಶಿವರಾತ್ರಿಗೆ ಏನು ಪ್ಲಾನ್ಡಾಗಿ ಬಂದಿರಲಿಲ್ಲ. 2000 ಇಸ್ವಿಯಿಂದ ನಾವು ಈ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಬಂದ್ವಿ. ಪಾನ್ಕ ಮಜ್ಜಿಗೆ ಸ್ಟಾರ್ಟ್ ಮಾಡ್ಬಿಟ್ವಿ. ಇವತ್ತಿನ ಖುಷಿ ಏನಂದರೆ ಈ ಒಂದು ಇದನ್ನು ನಾವು ನಮ್ಮ ಹಬ್ಬಕ್ಕೆ ಆ ಒಂದು ಇದಕ್ಕೋಸ್ಕರ ನಾವು ಅದನ್ನು ಮಾಡಿದ್ದೀವಿ. 2500 3000 ಪ್ಲೇಟ್ ಖಾಲಿ ಆಗುತ್ತೆ ಸರ್. ಹೌದಾ? ನಮ್ದು ಒಂದೇ ಅಲ್ಲ, ಹೆಚ್ಚು ಕಮ್ಮಿ ಈ ಸರೌಂಡಿಂಗಲ್ಲಿ ಒಂದು 50 ಸ್ಟಾಲ್ಗಳಿರುತ್ತೆ. ಎಲ್ಲೂ ಹೋಟ್ಲವ್ರಿಗೆ ವ್ಯಾಪಾರ ಇರಲ್ಲ. ಸೊ ವೀಕ್ಷಕರು ಬರ್ಬೇಕು ಶಿವರಾತ್ರಿಗೆ ಇಲ್ಲಿ ಮಲ್ಲೇಶ್ವರ. ಬಂದೇ ಬರ್ತಾರೆ ದಾರಿಯಲ್ಲಿ. ಅಂದರೆ ಒಂದು 50-60 ಸ್ಟಾಲ್ಗಳಿರುತ್ತೆ. ಎಲ್ಲ ಸ್ಟಾಳಲ್ಲೂ ಬೇರೆ ಬೇರೆ ಥರ ಅನ್ನದಾನ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ನಮ್ಮದು ಒಂದು, ನಾವು ನಿಮ್ಮನ್ನು ಗೌರವಿಸ್ತೀವಿ. ನಮಗೆ ಬಹಳ ನೀವು ಒಳ್ಳೆ ಕಮೆಂಟ್ಗಳು, ಪ್ರೀತಿ ತೋರಿಸಿದ್ದೀರಾ. ಹೇಳಿದ್ನಲ್ಲ, ಮನುಷ್ಯನ ಪ್ರೀತಿ ವಿಶ್ವಾಸ ಹೇಳೋದು ಭಾಳ ಇಂಪಾರ್ಟೆಂಟು. ಕಣ್ಣಿಗೆ ಕಾಣದೆ ತೋರುವಂಥ ಪ್ರೀತಿ ಅಂತೀವಿ, ಭಾಳ ಶಾಶ್ವತ. ಸಂತೋಷ ಆಗುತ್ತೆ, ಎಮೋಷನ್ ಆಗ್ಬಿಡ್ತೀವಿ ತುಂಬ ಮಾತಾಡಿದ್ರೆ. ಅದು ನನ್ನ ವಿಶೇಷ. ಅದು ಕರೆಕ್ಟ್. ಬೇಡ ಎಮೋಷನಲ್ ಆಗೋದೀಗ. ಖುಷಿಯಾಗಿರೋಣ. ಅದ್ಭುತವಾದ ಒಂದು ಪುಳಿಯೋಗರೆ ಮಾಡಿದ್ದೀನಿ. ಕಂಟಿನ್ಯೂ ಮಾಡಿ ನಿಮ್ಮ ಸಹಕಾರ. ನಿಮಗೆ ಎಲ್ಲ ಒಳ್ಳೆ ರೆಸಿಪಿ ನಾವು ಇನ್ನೂ ಕೊಡ್ತೀನಿ. ಹೇಳಿದ್ನಲ್ಲ, ನನ್ನಲ್ಲಿ ಯಾವುದು ಮುಚ್ಚುವಾರ ಇಲ್ಲ. ಖಂಡಿತ ಇಂಥದ್ದು ಮಾಡಿ ಖಂಡಿತ ಸಕ್ಸಸ್ ಆಗ್ತೀವಿ. ಬಿಸ್ನೆಸ್ಸು ಮಾಡ್ಬೋದು, ನೀವು ಕೇಟ್ರಿಂಗು ಮಾಡ್ಬೋದು. ಎನಿವೇ ನೈಸ್, ಸೂಪರ್. ಬನ್ನಿ ಅರುಣರೇ, ಟೇಸ್ಟ್ ಮಾಡಿ ಹೇಳಿ. ಪುಳಿಯೋಗರೆ ನೀವು ಕೂಡ ಟೇಸ್ಟ್ ಮಾಡಲಿ ಅಂತ ನಿಮಗೆ ಕೊಡ್ತಾ ಇದ್ದೀನಿ. ಅದ್ಭುತ. ನೋಡಿದ್ರೆ ನಮಗೆ ಈ ಶೈನಿಂಗು, ಈ ಪುಳಿಯೋಗರೆ ಫ್ಲೇವರು ನೀರು ಬರ್ತದೆ ಸರ್. ಇದು ಅದ್ಭುತವಾಗಿದೆ. ಇದು ನಾವು ಇದನ್ನ ರೆಸಿಪಿ ನಾನು ಕೊಟ್ಟಿರಲಿಲ್ಲ, ಇವತ್ತು ಗೊತ್ತಿಲ್ಲ, ಸಡನ್ಲಿ ಕೊಟ್ಟೆ ಬಿಡೋಣ ಅಂತ. ಅಲ್ಲಿ ಬಿಸ್ನೆಸ್ಸು ಮಾಡ್ತೀವಿ. ಯಾಕಂದರೆ ಇದರಲ್ಲಿ ನಾವು ಗೊಜ್ಜು ಬೇಕಂದ್ರೆ ಈ ಥರ ಡಬ್ಬದಲ್ಲಿ ಗೊಜ್ಜು, ಈ ಥರ ಡಬ್ಬದಲ್ಲಿ ಒಗ್ಗರಣೆ. ಈ ಡಬ್ಬ ಬಂದು ಗೊಜ್ಜು, ಇದು ಬಂದು ಗಣೆ. ಹೌದು, ಒಂದು ಸೆಟ್ ಕೊಟ್ಬಿಟ್ಟು ಹಿಂಗೆ ಬರುತ್ತೆ. ಎಷ್ಟು ಕೆಜಿ ಸರ್? ಎರಡು ಹಿಂಗೆ ಬರುತ್ತೆ. ಇದು ಬಂದು ನಮ್ಮದು 520 ಗ್ರಾಮ್ 550 ಗ್ರಾಮ್ ಬರುತ್ತೆ. ಅದಕ್ಕೆ ಆಗುವಷ್ಟು ನಾವೇನು ಮಾಡ್ತೀವಿ, ಒಂದು ಒಗ್ಗರಣೆ, ಒಂದು ಡಬ್ಬ, ಇದು 250 ml ಡಬ್ಬ. ಇದು 200 ಗ್ರಾಮ್ಗಿಂತ ಜಾಸ್ತಿ ಬರುತ್ತೆ. ಇಷ್ಟಕ್ಕೆ ನಾವು ಈಗ 250 ಕೊಡ್ತಾ ಇದ್ದೀವಿ. 250 ರೂಪಾಯಿ. ಭಾಳ ಎಕಾನಮಿ ಇದೆ. ಎಕಾನಮಿಕಲ್. ಹೌದು, ತುಂಬ ನಿಮಗೆ. ಸೊ ಗೊಜ್ಜು ಪ್ಲಸ್ ಒಗ್ಗರಣೆ 250 ರೂಪಾಯಿ, ಅರ್ಧ ಕೆಜಿ ಗೊಜ್ಜು. ಆಮೇಲೆ ಇದೆಲ್ಲ ಕೆಡಲ್ಲ, ಎಕ್ಸ್ಪೈರಿ ಡೇಟೇ ಇಲ್ಲ.
ನೀವು ಮಾಮೂಲಿ ಎಲ್ಲರೂ ಫ್ರಿಜ್ಜಲ್ಲಿ ಇಡ್ತೀರಾ ಕೂಲರ್ ಇಟ್ಕೊಂಡು ಹೋದ್ರೆ ಮುಗಿಯೋದಾಗ ತಿಂತಾನೆ ಇರಿ ತಿಂತಾನೆ ಇರಿ. ಆ ಥರ. ಈಗ ನಾವು ತಿಂದೇನೆ ಇರೋಕ್ ಆಗಲ್ಲ, ಸಾಧ್ಯ ಇಲ್ಲ. ಇಷ್ಟು ಮುಂದೆ ಇಟ್ಕೊಂಡು ಸುಮ್ಮನೆ ಕುತ್ಕೋಬಾರ್ದು. ಎಸ್ ಸ್ವಲ್ಪ ನೋಡ್ಬಿಡೋಣ ಸರ್. ನೀವು ಫಸ್ಟ್ ತಿನ್ನಿ. ನಿಮ್ಮ ಲುಕ್ಕಲ್ಲೇ ಹೇಳುತ್ತೆ ಅದು, ಹೌದಾ? ಕಾನ್ಫಿಡೆಂಟ್ ಲುಕ್. ಎಸ್ ದಟ್ ಈಸ್ ಶ್ಯೂರ್, ಎಸ್. ವೆರಿ ಶ್ಯೂರ್. ಬಟ್ ನೀವು ನೋಟಿಸ್ ಮಾಡಿದ್ದು ನನ್ಗೆ ಗೊತ್ತಾಯ್ತು ಆ್ಯಕ್ಚುಲಿ. ಅದಕ್ಕೆ ನೀವು ತಿನ್ನೋದಾಗ ನಾನು ಸುಮ್ಮನೆ ಇದ್ದೀನಿ, ಏನು ಯಾವ ಥರ ಹೇಳ್ತೀರಾ ಅಂತ. ಗೊಜ್ಜು ಗುಡ್, ಪರ್ಫೆಕ್ಟ್ ಗೊಜ್ಜು ಅಲ್ವಾ? ಇಲ್ಲಿ ವೀಕ್ಷಕರು ಇನ್ನೊಂದು ಹೇಳಬೇಕು, ಹಾಂ, ನಾನು ರೆಗ್ಯುಲರ್ ಕಸ್ಟಮರು. ಗೊಜ್ಜುಗೆ ಈ ಗೊಜ್ಜು ರೆಗ್ಯುಲರ್ ಆಗಿ ತೊಗೊಂಡೋಗ್ತೀನಿ. ಹೌದು. ಬೆಳಿಗ್ಗೆ ಇನ್ಸ್ಟೆಂಟ್ ಪುಳಿಯೋಗರೆ ಏನು ಟೇಸ್ಟ್ ಇರುತ್ತೆ, ಮಾತಿಲ್ಲ. ಅಬ್ಬಾ, ಖಾರ ಕೂಡ ಖಾರ ಅದು ಅಪ್ಪ ಇದು. ಎಲ್ಲ ಅದ, ಉಪ್ಪು ಖಾರ ಹುಳಿ, ಆ ಹುಂಚ ಹುಳಿ ಸರ್, ಎಲ್ಲ ಒಂದೇ ಥರ ಇದೆ. ಪ್ರಾಮಿನೆಂಟ್ ಅದು ಅಲ್ವಾ? ಅದೇ ಬೆರಗು ಸರ್. ಇನ್ನೇನು ಶಿವರಾತ್ರಿ ಬಂದೇ ಬಿಡ್ತು, ನಾಳೆ ಹಿಡ್ದು. ಅಷ್ಟೇ ಕ್ಷಣಗಣನೆ ಟೈಮ್ ಅಷ್ಟೇ ಮುಗೀತು. ಸೊ ಈಗ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ, ಬಂದು ಈ ಪುಳಿಯೋಗರೆ ಗೊಜ್ಜು ತೊಗೊಂಡೋದ್ರೆ ಅದ್ಭುತ ಹಬ್ಬಕ್ಕೆ. ಖಂಡಿತ ಅದು ನಮ್ಮಲ್ಲಿ ರೆಡಿ ಇದೆ. ಹಾಂ, ಇನ್ನು ದೊಡ್ಡ ಮಟ್ಟಕ್ಕೆ ರೆಡಿ ಮಾಡಿ ನೀವೆಲ್ಲ ಬೇಕಂದ್ರೆ ಮಾತ್ರ ಸ್ಟಾಕ್ ಇಟ್ಟಿರ್ತೀವಿ, ಬಂದು ತೊಗೊಂಡು ಹೋಗ್ತಾ ಇದ್ದೀವಿ. ರೈಟ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಖಂಡಿತ. ನಂಬರ್ ಡಿಸ್ಪ್ಲೇ ಆಗಿರುತ್ತೆ, ಆರ್ಡರ್ ಮಾಡಿ. ನಾವು ಮುಂದಿನ ಸಂಜೆಗೆ ಮತ್ತೆ ಸಿಗೋಣ. ಇದು ನನಗೆ ಒಂದು ಒಳ್ಳೆಯ ಒಂದು ವೈರಲ್ ರೆಸಿಪಿ ಅನಿಸುತ್ತೆ. ಯಾಕಂದ್ರೆ ಈ ಥರ ಗೊಜ್ಜು ಮಾಡಿದ್ದು ಯಾರೂ ತೋರಿಸ್ಕೊಟ್ಟಿಲ್ಲ, ಈ ಮೆಥಡ್ ಯಾರು ಗೊತ್ತಿರಲಿಲ್ಲ, ಹೌದು ಇಷ್ಟೊಂದು ಅಳತೆ ಪ್ರಮಾಣ ಯಾರು ಕೊಟ್ಟಿರಲಿಲ್ಲ. ಹೌದು, ಇದು ನಮ್ಮ ಸಿದ್ದರಾಮಯ್ಯ ಮಾತಾಡ್ದಂಗಿದೆ. ಸೊ ಅದರಿಂದ ಗ್ಯಾರಂಟಿ ಗೊಜ್ಜು ಇದು. ಹೌದು ಹುಲಿಯಾ? ಎಸ್. ಸೊ ಕೊನೆಗೆ ನನಗೆ ಹುಲಿಯ ಮಾಡ್ಬಿಟ್ರು ನೋಡಿ. ಸೊ ಎನಿವೆ ಸೂಪರ್ ಆಗಿತ್ತು ಎಲ್ಲಾನು. ಕೊನೆಯಲ್ಲಿ ಒಂದು ಜೋಕ್ ತಮಾಷೆ ಮಾಡ್ತೀವಿ. ಓಕೆ, ನಾವು ಸಿದ್ದರಾಮಯ್ಯನವ್ರ ಫ್ಯಾನೇ, ಅವ್ರ ಮಾತಿನ ಫ್ಯಾನು. ಹೌದು. ಚೆನ್ನಾಗಿದ್ದು ಅಷ್ಟೇ ಮಾತಾಡಿದ್ವಿ. ಎನಿವೆ ನೈಸ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಕೊನೆಯದಾಗಿ ಈ ಥರ ಗೊಜ್ಜು ಬೇಕಾದ್ರೆ ನಾವು ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಅಷ್ಟೇ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.